ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಾವು ಹೇಳ್ತಾ ಇದ್ವಿ ಏನು ಅಂತಂದರೆ, ಒಂದು D-Day ಅನ್ನುವಂಥದ್ದು ಇದೆಯಲ್ಲ, ಅದು ಯಾರಿಗೂ ಕೂಡ ಗೊತ್ತಾಗಲ್ಲ ಯಾವತ್ತು ಆ ದಿನ ಆ ಮುಹೂರ್ತ ಫಿಕ್ಸ್ ಆಗಿರುತ್ತೆ ಅಂತ. ಆ ಫಿಕ್ಸ್ ಆದ ದಿವಸ ಮುಗಿಬೀಳುವಂಥ ರೀತಿ ಇದೆಯಲ್ಲ ಸೈನ್ಯ, ಅದು ಬೇರೆದೇ ರೀತಿ ಇರುತ್ತೆ. ಯಾವುದೇ ಕಾರಣಕ್ಕೂ ಭಾರತವನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡ, ಭಾರತದ ತಂಟೆಗೆ ಹೋಗಬೇಡ, ಭಾರತದ ಸೇನೆ ಜೊತೆಗೆ ಸಂಘರ್ಷಕ್ಕೆ ಇಳಿಬೇಡ. ಇಳಿದ್ರೆ ಮುಖಭಂಗ ಗ್ಯಾರಂಟಿ. ತಕ್ಷಣಕ್ಕೆ ಅದು ಯಾವ್ಯಾವ ಮಾರ್ಗಗಳನ್ನು ಅನುಸರಿಸಿ, ಯಾವ್ಯಾವ ರಾಜತಾಂತ್ರಿಕ ಮಾರ್ಗಗಳನ್ನು ಅನುಸರಿಸಿ ನೀನು ಅದೇನು ಶಾಂತಿ ಕಾಪಾಡ್ತೀಯೋ ಗೊತ್ತಿಲ್ಲ, ಆದರೆ ಮುಟ್ಟಿದರೆ ಮಾತ್ರ ಭಾರತೀಯ ಸೇನೆಯನ್ನು ಕೆಟ್ಟಿ ನೀನು. ಇದು ನವಾಜ್ ಶರೀಫ್ ತನ್ನ ತಮ್ಮನಿಗೆ ಹೇಳಿರುವಂಥ ಮಾತು. ಹುಚ್ಚು ಚಟ ಮಾಡೋಕ್ಕೆ ಹೋಗಬೇಡ, ಏನಾದರೂ ಎಡವಟ್ಟುಗಳಾದರೆ ಬಹಳ ಕಷ್ಟ ಆಗಿಬಿಡುತ್ತೆ. ಇದು ಸಂಗತಿ. ಹೀಗಾಗಿ ಯಾವ್ಯಾವುದಾದ್ರೂ ಮಾರ್ಗಗಳು, ರಾಜತಾಂತ್ರಿಕ ಮಾರ್ಗಗಳನ್ನು ಹಿಡ್ಕೊಂಡು ಮೊದಲು ಶಾಂತಿಯನ್ನು ಇಲ್ಲಿ ಸ್ಥಾಪನೆ ಮಾಡು, ಇಲ್ಲಾಂತಂದರೆ ಭಾಳ ಕಷ್ಟ ಆಗುತ್ತೆ ಅಂತ. ಯಾಕಂದರೆ ನವಾಜ್ ಶರೀಫ್ಗೆ ತುಂಬ ಚೆನ್ನಾಗಿ ಗೊತ್ತು, ಯಾಕಂದರೆ ಸ್ಥಿತಿಗತಿಗಳು ಏನಾಗ್ತವೆ ಅನ್ನೋದನ್ನು ಅವರು ಬಲ್ಲರವರು. ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಭಾರತ ಅದೆಷ್ಟರ ಮಟ್ಟಿಗೆ ಬಡಿದು ಬಿಸಾಕುತ್ತೆ ಅನ್ನುವಂಥದ್ದು ಕೂಡ ಗೊತ್ತು. ಇನ್ನು ಈ ಅಣು ಬಾಂಬು ಅದನ್ನು ಹೆಂಗೆ ಗೊತ್ತು, ಇಲ್ಲಿ ತನಕ ಸಾಕಷ್ಟು ಯುದ್ಧಗಳಾಗಿವೆ, ಸಾಕಷ್ಟು ಬಾರಿ ಈ ರೀತಿ ಕಾಲಕ್ಕೆ ತರ್ಕೊಂಡು ಜಗಳಕ್ಕೆ ಬರೋದು, ಇಕ್ಕಿಸ್ಕೊಳ್ಳೋದು. ಆ ಸಂದರ್ಭದಲ್ಲಿ ಏನೋ ಇವತ್ತು ಪ್ರಯೋಗಿಸ್ಬಿಡುತ್ತೋ ಅವತ್ತು ಪ್ರಯೋಗಿಸ್ಬಿಡುತ್ತೋ, ಯಾಕಂದರೆ ನೀಚರ ಕೈನಲ್ಲಿದ್ದಂಥ ಅಸ್ತ್ರಗಳೇನು ಸುಮ್ಮನೆ ಇರ್ತಾವ, ಇದರ ಬಗ್ಗೆನೇ ಈಗ ಅನುಮಾನಗಳಿವೆ. ಅಂಥದ್ರಲ್ಲಿ ಯಾವುದೇ ಕಾರಣಕ್ಕೂ ನೀನು ಉದ್ದಟತನ ತೋರಿಸಬೇಡ ಅಂತ ತಮ್ಮನಿಗೆ ಅಣ್ಣ ಕಿವಿ ಮಾತು ಹೇಳಿದ್ದಾರೆ.